ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಆಪರೇಷನ್ ಕಮಲ ನಡೆದಿರಲಿಲ್ಲ. ಆಪರೇಷನ್ ಕಮಲವನ್ನು ಪ್ರಾರಂಭ ಮಾಡಿದವರು ಶ್ರೀಮಾನ್ ಯಡಿಯೂರಪ್ಪನವರು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದು ಬಿಜೆಪಿಯವರು ಅಧಿಕಾರಕ್ಕೆ ಬಂದಿಲ್ಲ. ನೀವು ಇದನ್ನ ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಜನ ಯಾವತ್ತೂ ಬಿಜೆಪಿಯವರಿಗೆ ಆಶೀರ್ವಾದ ಮಾಡಿಲ್ಲ. 2008ರಲ್ಲಿ ಅವರು ಗೆದ್ದದ್ದು 110 ಸ್ಥಾನಗಳು. 113 ಸ್ಥಾನಗಳು ಒಂದು ಸರ್ಕಾರ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ 113 ಸ್ಥಾನಗಳನ್ನು ಗೆಲ್ಲೇಬೇಕು. ಇಲ್ಲದೆ ಹೋದರೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು 110 ಸ್ಥಾನಗಳನ್ನು ಗೆದ್ದರು. ಪಕ್ಷೇತರರ ಬೆಂಬಲವನ್ನು ಪಡೆದು 8 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಅವ್ರಿಗೆಲ್ಲ ಕೋಟ್ಯಾಂತರ ರೂಪಾಯಿಗಳನ್ನು ಕೊಟ್ಟು ಮತ್ತೆ ಉಪಚುನಾವಣೆ ಮಾಡಿ ಆ ಉಪಚುನಾವಣೆಯಲ್ಲೂ ಕೂಡ ಸುಮಾರು 25-30 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಅವ್ರಿಗೆ ಖರ್ಚು ಮಾಡಿ ದುಡ್ಡು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಆಪರೇಷನ್ ಕಮಲ ನಡೆದಿರಲಿಲ್ಲ. ಆಪರೇಷನ್ ಕಮಲವನ್ನು ಪ್ರಾರಂಭ ಮಾಡಿದವರು ಶ್ರೀಮಾನ್ ಯಡಿಯೂರಪ್ಪನವರು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಅವರು ನೇರ ಜನಗಳ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲೇ ಇಲ್ಲ. ಹಿಂಬಾಗಲಿನಿಂದ ಅಧಿಕಾರಕ್ಕೆ ಬಂದಂಥವ್ರು, ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಂಥವ್ರು. ಇದು ಮೊದಲನೇ ಬಾರಿ ನಡೆದಂಥದ್ದು. 5 ವರ್ಷಗಳ ಕಾಲ 3 ಜನ ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು 3 ಜನ ಮುಖ್ಯಮಂತ್ರಿಗಳಾದರು. ಆಮೇಲೆ 2018ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 104 ಸ್ಥಾನಗಳನ್ನು ಗೆದ್ದರು. 104 ಸ್ಥಾನಗಳನ್ನು ಗೆದ್ದರು. ಆಗಲೂ ಕೂಡ ಅವರಿಗೆ ಮೆಜಾರಿಟಿ ಬರಲಿಲ್ಲ. ಮತ್ತೆ ಆಪರೇಷನ್ ಕಮಲ ಮಾಡಿದ್ರು. ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮತ್ತೆ ಹಿಂಬಾಗಲಿನಿಂದ ಅಧಿಕಾರಕ್ಕೆ ಬಂದರು. ಇದು ಬಿಜೆಪಿಯವರ ಇತಿಹಾಸ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಇವರು ಈ ಉಪಚುನಾವಣೆ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ 2 ಕಡೆ ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆಯಲ್ಲಿ ಹಿರಿಯರಾದ ಶಿವಶಂಕರಪ್ಪನವರು ಶಾಸಕರಾಗಿದ್ದರು. ಅವರು ಕಾಲವಾದರು. ಅವರ ಸ್ಥಾನ ಭರ್ತಿ ಮಾಡಲಿಕ್ಕೆ ಅವರ ಮೊಮ್ಮಗ ಸಮರ್ಥ ಅಂತಕ್ಕಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಉಮೇಶ್ ಮೇಟಿಯವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. 2 ಕಡೆ ಅವ್ರ ಪ್ರಚಾರ ಏನು ಗೊತ್ತಾ, ನನ್ನನ್ನು ಅಟ್ಯಾಕ್ ಮಾಡೋದು. ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಮತ್ತು ನಾನು ಬಡವರ ಪರವಾಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ.